ನಮಸ್ಕಾರ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 5ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಆಪ್ಷನಲ್ ಪೇಪರ್ 2 ತೋರಿಸ್ತಾ ಇದ್ದೀನಿ. ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಕಂಪಲ್ಸರಿ ಪೇಪರ್ನ ನಿಮಗೆ ತಿಳಿಸಿದ್ದೀನಿ ಮತ್ತು ಇದರಲ್ಲಿ ನಾನು ಆಪ್ಷನಲ್ ಪೇಪರ್ 2ರಲ್ಲಿ ಇದು ಇದರಲ್ಲಿ 3 ಆಪ್ಷನ್ನ ಕೊಟ್ಟಿದ್ದಾರೆ. ಅಂದರೆ ನೀವು A, B, C ಈ 3ರಲ್ಲಿ ಯಾವುದಾದ್ರೂ ಒಂದು ತಗೋಬೋದು. ಇದು ಒಂದು ಪೇಪರ್. ಇದರಲ್ಲಿ ನಾವು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಕುರಿತು ಓದ್ತೀವಿ. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಇದನ್ನು ತಿಳಿಸ್ಕೊಡುವಂತೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಇದನ್ನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಘಟಕ 1, ಅದರಲ್ಲಿ ಅಧ್ಯಾಯ 1 ಬರುತ್ತೆ. ಇದರಲ್ಲಿ ನಾವು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅದರ ಕುರಿತು ಅಧ್ಯಯನ ಮಾಡ್ತೀವಿ. ಇದರ ಒಂದು ಎ ಅಂಶದಲ್ಲಿ ಅದರ ಅರ್ಥವನ್ನು ನೋಡ್ತೀವಿ, ವ್ಯಾಖ್ಯಾನವನ್ನು ನೋಡ್ತೀವಿ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡ್ತೀವಿ. ಬಿ ಯಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ವಿಕಾಸ ಮತ್ತು ಅದರ ಮಹತ್ವವನ್ನು ನೋಡ್ತೀವಿ. ಸಿ ಯಲ್ಲಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನ ವಿಧಾನಗಳು, ಅದರಲ್ಲಿ ಸಾಂಪ್ರದಾಯಿಕ ವಿಧಾನಗಳನ್ನು ನೋಡ್ತೀವಿ, ಆಧುನಿಕ ವಿಧಾನಗಳನ್ನು ಕೂಡ ನೋಡ್ತೀವಿ. ಇದಿಷ್ಟನ್ನು ನಾವು ಅಧ್ಯಾಯ 1ರಲ್ಲಿ ನೋಡುವಂಥದ್ದು. ಇನ್ನು ಘಟಕ ಅಧ್ಯಾಯ 2 ಸರ್ಕಾರ ಮತ್ತು ರಾಜಕೀಯದ ವಿಧಗಳು. ಇದರಲ್ಲಿ ಸಂಸದೀಯ ಸರ್ಕಾರ ಆಗಿರ್ಬೋದು ಮತ್ತು ಅಧ್ಯಕ್ಷೀಯ ಸರ್ಕಾರ, ಇದರ ಅರ್ಥ ಮತ್ತು ಲಕ್ಷಣಗಳನ್ನು ನೋಡ್ತೀವಿ. ಈ ಒಂದು ಪೇಪರ್ ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬೇರೆ ಒಂದು ದೇಶದ ಅಧಿಕಾರ ಅಂದರೆ ಸರ್ಕಾರದ ಕುರಿತು ಹೋಲಿಕೆಯಾಗಿ ನಮ್ಮ ಒಂದು ಹೋಲಿಕೆ ಮಾಡಿ ಅಧ್ಯಯನ ಮಾಡುವುದಾಗಿದೆ. ಇದರಲ್ಲಿ ಬಿ ಏಕಾತ್ಮಕ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರದ ಕುರಿತು ಅದರ ಅರ್ಥ ಮತ್ತು ಲಕ್ಷಣವನ್ನು ನೋಡ್ತೀವಿ. ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳೇನಿರ್ತವಲ್ಲ ಅದರ ಅರ್ಥ ಮತ್ತು ಲಕ್ಷಣಗಳನ್ನು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 3ನೇದಾಗಿ UK, ಅಮೆರಿಕ ಮತ್ತು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನಾವು ಅಧ್ಯಾಯ ಮಾಡ್ತೀವಿ. ಇದಿಷ್ಟನ್ನು ನಾವು ಅಧ್ಯಾಯ 2ರಲ್ಲಿ ನೋಡ್ತೀವಿ. ಈಗ ಘಟಕ 2ರಲ್ಲಿ ಅಧ್ಯಾಯ 3 ಕೊಟ್ಟಿದ್ದಾರೆ. ಅದೇ UK, ಅಮೆರಿಕ ಮತ್ತು ಭಾರತದ ಕಾರ್ಯಾಂಗದ ಕುರಿತು. ಈ 3 ದೇಶದ ಕಾರ್ಯಾಂಗವನ್ನು ಬ್ರಿಟನ್, ಅಮೆರಿಕ ಮತ್ತು ಭಾರತದ ಕಾರ್ಯಾಂಗದ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ UK ರಾಜ ಮತ್ತು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು, ಬಿ ಯಲ್ಲಿ ಅಮೆರಿಕ ಅಧ್ಯಕ್ಷನ ಅಧಿಕಾರ ಮತ್ತು ಕಾರ್ಯಗಳು, ಮತ್ತು ಸಿ ಯಲ್ಲಿ ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. ಇವು 3 ನೋಡ್ತೀವಿ. ಇನ್ನು ಅಧ್ಯಾಯ 4ರಲ್ಲಿ UK, ಅಮೆರಿಕ ಮತ್ತು ಭಾರತದ ಶಾಸಕಾಂಗದ ಕುರಿತು ನೋಡ್ತೀವಿ. ಮೊದಲನೇದಾಗಿ ಕಾರ್ಯಾಂಗ, ಆಮೇಲೆ ಶಾಸಕಾಂಗ. UK ಸಂಸತ್ತಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತೀವಿ. ಅಮೆರಿಕನ ಕಾಂಗ್ರೆಸ್ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತೀವಿ. ಅದೇ ರೀತಿ ಭಾರತದ ಸಂಸತ್ತಿನ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತೀವಿ. ಇನ್ನು ಕೊನೆಯದಾಗಿ ಘಟಕ 3 ಅಧ್ಯಾಯ 5 ಬರುತ್ತೆ. ಇದರಲ್ಲಿ ಸಾಂಸ್ಥಿಕ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ UK, ಅಮೆರಿಕ ಮತ್ತು ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ತೀವಿ, ಮತ್ತು UK, ಅಮೆರಿಕ ಮತ್ತು ಭಾರತದ ಪಕ್ಷ ವ್ಯವಸ್ಥೆಯನ್ನು ನೋಡ್ತೀವಿ. ಅಂದರೆ ಯಾವ ದೇಶದಲ್ಲಿ ಯಾವ ರೀತಿ ಪಕ್ಷ ಪದ್ಧತಿ ಇದೆ ಅಂತ ಹೇಳಿ, ನಮ್ಮ ಭಾರತ ದೇಶದಲ್ಲಿ ಬಹುಪಕ್ಷ ಪದ್ಧತಿ ಇದೆಯಲ್ಲ, ಅದೇ ರೀತಿ UK ಮತ್ತು ಅಮೆರಿಕದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತೀವಿ. 3ನೇದಾಗಿ UK, ಅಮೆರಿಕ ಮತ್ತು ಭಾರತ ಚುನಾವಣಾ ಪ್ರಕ್ರಿಯೆಗಳನ್ನು ನೋಡ್ತೀವಿ. ಇದಿಷ್ಟನ್ನು ನಾವು ಈ ಒಂದು ಪೇಪರ್ನಲ್ಲಿ ನೋಡ್ತೀವಿ. ಇದು 80 ಮಾರ್ಕ್ಸ್ ಪೇಪರ್. ನಾವು 80 ಮಾರ್ಕ್ಸ್ ಥಿಯರಿ ಬರೀಬೇಕಾಗುತ್ತೆ ಮತ್ತು 20 ಮಾರ್ಕ್ಸ್ ಇಂಟರ್ನಲ್ಲಿ ಕೊಡ್ತಾರೆ. ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಇದೇ ರೀತಿ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ಒಂದು ಸಬ್ಜೆಕ್ಟ್ಸ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ, ಅದು ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.